ಮಲೆನಾಡಿನ ಗಾಢ ಕಾಡಿನ ನಡುವೆ ಒಂದು ಹಳೆಯ ಬಂಗಲೆ ಇತ್ತು. ಆ ಬಂಗಲೆ ಬಗ್ಗೆ ಒಂದು ಮಾತು ಪ್ರಸಿದ್ಧವಾಗಿತ್ತು. ಅಲ್ಲಿ ಹೋಗಿದವರು ಹಿಂದಿರುಗುವುದಿಲ್ಲ. ಅನಿಲ್ ಎಂಬ ಯೂಟ್ಯೂಬರ್ ರಹಸ್ಯ ಕಥೆಗಳನ್ನು ಚಿತ್ರೀಕರಿಸುವವನಾಗಿದ್ದನು. ಒಂದು ದಿನ ಅವನು ಆ ಬಂಗಲೆ ಬಗ್ಗೆ ಕೇಳಿ ಅಲ್ಲಿಗೆ ಹೋಗಲು ನಿರ್ಧರಿಸಿದನು. ರಾತ್ರಿ 11 ಗಂಟೆ ಕ್ಯಾಮೆರಾ ಆನ್ ಮಾಡಿ, ಇದು ನಿಜವಾಗಿದೆಯೇ ನೋಡೋಣ ಎಂದು ಹೇಳಿ ಒಳಗೆ ಹೋಗುತ್ತಾನೆ. ಬಾಗಿಲು ತಾನೇ ನಿಧಾನವಾಗಿ ಮುಚ್ಚುತ್ತದೆ. ಅನಿಲ್ ಸ್ವಲ್ಪ ಗಾಬರಿಯಾಗುತ್ತಾನೆ. ಆದರೆ ವಿಡಿಯೋಗೆ ಇದೊಂದು ಸೂಪರ್ ಕಂಟೆಂಟ್ ಎಂದು ಮುಂದುವರಿಸುತ್ತಾನೆ. ಒಳಗೆ ಹಳೆಯ ಗಡಿಯಾರ ಟಿಕ್ 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 ಆ ಶಬ್ದ ಮಾತ್ರ ಕೇಳಿಸುತ್ತಿದೆ. ಹಠಾತ್ ಮೇಲ್ಮಹಡಿಯಿಂದ ಕಾಲಿನ ಶಬ್ದ. ಅವನು ಕ್ಯಾಮ್ರಾ ಹಿಡಿದು ಮೆಟ್ಟಿಲೇರ್ತಾನೆ. ಒಂದು ಕೊಠಡಿ ತೆರೆದಿದೆ. ಅದರೊಳಗೆ ಒಂದು ಹಳೆಯ ಕುರ್ಚಿ. ಅದು ನಿಧಾನವಾಗಿ ಆಡುತ್ತಿದೆ. ಯಾರೋ ಇತ್ತೀಚೆಗೆ ಕುಳಿತಂತೆ. ಅನಿಲ್ ಹೃದಯ ಬಡಿತ ಹೆಚ್ಚಾಗುತ್ತದೆ. ಅವನು ಕೇಳುತ್ತಾನೆ, ಯಾರು ಅಲ್ಲಿ? ಯಾವ ಉತ್ತರ ಇಲ್ಲ. ಆದರೆ ಕ್ಯಾಮೆರಾದಲ್ಲಿ ಒಂದು ನೆರಳು ಹಾದು ಹೋಗುತ್ತದೆ. ಅವನು ಹಿಂದಿರುಗಿ ನೋಡುತ್ತಾನೆ. ಯಾರೂ ಇಲ್ಲ. ಹಠಾತ್ ಕ್ಯಾಮೆರಾ ಸ್ಕ್ರೀನ್ ಗ್ಲಿಚ್ ಆಗುತ್ತದೆ. ಒಂದು ಮುಖ ಕ್ಷಣ ಮಾತ್ರ ಕಾಣಿಸುತ್ತದೆ. ಬಿಳಿ ಕಣ್ಣುಗಳು, ರಕ್ತದ ಮುಖ. ಅನಿಲ್ ಬೆಚ್ಚಿ ಬೀಳುತ್ತಾನೆ. ಅವನು ಓಡಲು ಪ್ರಾರಂಭಿಸುತ್ತಾನೆ. ಆದರೆ ಮೆಟ್ಟಿಲು ಕಾಣುವುದಿಲ್ಲ. ಮನೆ ರೂಪ ಬದಲಾಗುತ್ತಿದೆ. ಪ್ರತಿ ಬಾಗಿಲು ತೆರೆದರೆ ಮತ್ತೆ ಅದೇ ಕೊಠಡಿ. ಅವನು ಸಿಕ್ಕಿ ಬೀಳುತ್ತಾನೆ. ಹಠಾತ್ ಒಂದು ಶಬ್ದ, ನೀನು ನನ್ನನ್ನು ಹುಡುಕುತ್ತಿದ್ದೀಯಾ? ನನ್ನನ್ನು ಹುಡುಕ್ತಿದ್ದೀಯಾ? ಅವನು ನಿಧಾನವಾಗಿ ತಿರುಗ್ತಾನೆ. ಅವನ ಹಿಂದೆ ಅದೇ ಮುಖ. ಕ್ಯಾಮೆರಾ ಕೆಳಗೆ ಬೀಳುತ್ತದೆ. ವಿಡಿಯೋ ರೆಕಾರ್ಡಿಂಗ್ ಮುಂದುವರಿಯುತ್ತದೆ. ಮುಂದಿನ ಬೆಳಗ್ಗೆ ಪೊಲೀಸರು ಆ ಬಂಗಲೆಗೆ ಬರುತ್ತಾರೆ. ಕ್ಯಾಮೆರಾ ಸಿಕ್ಕುತ್ತದೆ. ಆದರೆ ಅನಿಲ್ ಕಾಣೆಯಾಗಿದ್ದಾನೆ. ವಿಡಿಯೋ ಕೊನೆಯ ಫ್ರೇಮ್. ಅನಿಲ್ ನಿಂತಿದ್ದಾನೆ. ಅವನ ಹಿಂದೆ ಇನ್ನೊಂದು ನೆರಳು. ಆ ನೆರಳು ನಿಧಾನವಾಗಿ ಅವನೊಳಗೆ ಸೇರಿಕೊಳ್ಳುತ್ತದೆ. ಆ ದಿನದಿಂದ ಆ ಬಂಗಲೆಯಲ್ಲಿ ಇನ್ನೊಂದು ಆತ್ಮ ಸೇರಿತು. ಅನಿಲ್.